ದೇವರಾಜ್ ಅವರೇ, ಬಜೆಟ್ ಭಾಷಣ ತುಂಬಾ ಬಿಹಾರ 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 ಸರ್. ಒಂದು ಪ್ರಾದೇಶಿಕ ಪಕ್ಷ ಸರ್ ನಿಮ್ದು. ಕರ್ನಾಟಕಕ್ಕೆ ಏನೋ ಅನ್ನೋ ಪ್ರಶ್ನೆ ನಿಮ್ಮನ್ನು ಕೇಳದೆ ಇನ್ಯಾರನ್ನ ಕೇಳೋಣ? ಖಂಡಿತ ಸರ್, ನೀವು ಮೈತ್ರಿಯ ಭಾಗವಾಗಿದ್ದೀರಿ. ಅಕ್ಟೋಬರ್ ನಲ್ಲಿ ಬಿಹಾರ ಎಲೆಕ್ಷನ್ ಇದೆ ಅಂತ ಎಲ್ಲಾನು ಬಿಹಾರ, ನೀವು ಅಲ್ಲಿ ಬಿಹಾರದ IIT ಎಕ್ಸ್ಟೆಂಡ್ ಮಾಡ್ತೀರಿ, ಬಿಹಾರ ಏರ್ಪೋರ್ಟ್ ಅನ್ನೇ ಅಪ್ಗ್ರೇಡೇಷನ್ ಮಾಡ್ತೀರಿ, ಬಿಹಾರದಕ್ಕೆ ವಾಟರ್ ಕೆನಾಲ್ ಕೊಡ್ತೀರಿ. ಅಲ್ಲ, ವಾಟರ್ ಕ್ಯಾನಲ್ ಕೋಶ, ಯಾಕೆಂದರೆ ಅಲ್ಲಿ ಬರ್ತಕ್ಕಂಥ ಕೋಶಿ ನದಿ ಪ್ರವಾಹ ಇದೆಯಲ್ಲ ಸರ್, ಅದನ್ನು ಅಡ್ರೆಸ್ ಮಾಡಲೇಬೇಕಾಗಿತ್ತು. ಯಾಕೆಂದರೆ ಅದಕ್ಕೆ ಪ್ರತಿ ವರ್ಷವೂ ಸಹ ಪ್ರವಾಹಕ್ಕೋಸ್ಕರ ಭಾಳಷ್ಟು ಖರ್ಚು ಮಾಡ್ತಾಯಿದ್ರು, ಅದನ್ನು ಬೇಗ ಮಾಡಲೇಬೇಕಾಯಿತು. ಅದನ್ನು ನಾನು ಇದನ್ನು ಡಿಸ್ಪ್ಯೂಟ್ ತೊಗೊಳ್ಳಿಕ್ಕೆ ಹೋಗೋದಿಲ್ಲ. ಆದರೆ ಈಗ ನಮ್ಮ ರಾಜ್ಯನೂ ಸಹ ನಾವು ಸಹ ನಿರೀಕ್ಷೆ ಮಾಡ್ತಿದ್ವಿ, ಖಂಡಿತವಾಗಿಯೂ ಅಲ್ಲಿ ಎರಡು ಮಾತೇ ಇಲ್ಲ. ಈಗಾಗಲೇ ನಾವು ನಮ್ಮ KR ನಗರಕ್ಕೆ ಇವಾಗ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನ ಟ್ರೈನಿಂಗ್ ಕಾಲೇಜ್ ತರಬೇಕು ಅಂತಕ್ಕಂಥದ್ದನ್ನು ಅಲ್ಲೇ ಪ್ರಗತಿಯಲ್ಲಿದೆ, ಅದು ನಡೀತಾ ಇದೆ. VASL ಬಗ್ಗೆ ಭಾಳಷ್ಟು ನಾವು ಮುಂದೆ ಹೋಗಿ ಹೆಜ್ಜೆ ಇಟ್ಟಿದ್ವಿ. ನಮ್ಮ ರಾಜ್ಯ ಸರ್ಕಾರದ ಒಂದು ಸಹಕಾರವನ್ನು ಅಲ್ಲಿ ನಿರೀಕ್ಷೆ ಮಾಡ್ತಿದ್ವಿ. ಅದೇ ರೀತಿ ನಾವು ಕುದುರೆಮುಖನೂ ಸಹ ನಮ್ಮ ರಾಜ್ಯದಲ್ಲಿ ಉಳಿಸ್ಕೋಬೇಕು ಅಂತೇಳಿ ಶತ ಪ್ರಯತ್ನ ಮಾಡಿದ್ವಿ. ಆದರೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಒಂದು ಕಿಂಚಿತ್ತೂ ಸಹ ನಮಗೆ ಸಹಕಾರ ಕೊಡಲಿಲ್ಲ. ಈ ಬಜೆಟ್ ಕರ್ನಾಟಕಕ್ಕೆ ಏನಿದೆ ಸರ್? ನನಗೆ ಇಲ್ಲೇನಾಗುತ್ತೆ, ಯಾವುದೇ ರಾಜ್ಯಕ್ಕೆ ಇಂಥದ್ದು ಅಂತಕ್ಕಂಥದ್ದು ಇಲ್ಲ ಸರ್. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ ಸರ್. ಇವಾಗ ಭೀಮಾ ಫಸಲ್ ಯೋಜನೆ ಅಂತ ಒಂದು ಯೋಜನೆ ಇದೆ, ಫಸಲ್ ಬಿಮಾ ಅದು ಒಂದು ಯೋಜನೆ ಇದೆಯಲ್ಲ ಸರ್. ಆ ಯೋಜನೆಯಲ್ಲಿ ಇವತ್ತಿನ ದಿವಸ ಅವ್ರು ಕೇಳಿರ್ತಕ್ಕಂಥದ್ದೇನು, ಕೇಂದ್ರ ಸರ್ಕಾರ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಕೇಳಿದ್ದಾರೆ. 6 ತಿಂಗಳಾಯಿತು, ಇವತ್ತಿನವರೆಗೂ ಕೊಡೋಕ್ಕಾಗಿದ್ದಿಲ್ಲ. ನಮ್ಮ ರಾಜ್ಯ ಇವತ್ತು ಒಂದು 19ನೇ 20ನೇ ಪೊಸಿಷನ್ ಬಂದು ನಿಂತ್ಕೊಂಡಿದೆ. ಈ ಥರದ ಹಲವಾರು ಯೋಜನೆ ಇವತ್ತು ನೋಡಿ. ಇವತ್ತು ಬಜೆಟಲ್ಲಿ ಒಂದು ಅನೌನ್ಸ್ ಮಾಡಿದ್ರು. ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ಕೊಡ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ತಾನೇ ಅದನ್ನು ತಮ್ಮ ಪ್ಯಾನಲ್ ಡಿಸ್ಕಷನ್ ಹೇಳಿದೆ, ಅದನ್ನು ಪ್ರಾರಂಭ ಮಾಡಿದರು. ಅದನ್ನು ಕೇಂದ್ರ ಸರ್ಕಾರ ಅಡಾಪ್ಟ್ ಮಾಡಿಕೊಂಡು ಇವತ್ತು 10,000 ಇರೋದನ್ನು 30,000 ಮಾಡಿದ್ದಾರೆ. ಅದನ್ನು ರಾಜ್ಯ ಸರ್ಕಾರದವ್ರು ಬಳಸ್ಕೋಬೇಕು, ನಮ್ಮ ರಾಜ್ಯ ಬಳಸ್ಕೋಬೇಕು. ಅದು ಸರ್ ನಮ್ಮ ರಾಜ್ಯಕ್ಕೆ ಏನು ಮಾಡ್ತು ಅಂತಾರೆ, ನಮ್ಮ ರಾಜ್ಯಕ್ಕೆ ಮಾಡಿದಾಗಲ್ವ ಅದು. ನಮ್ಮ ರಾಜ್ಯ ಸರ್ಕಾರ ಪ್ರಾಪರಾಗಿ ಬಳಸ್ಕೊಂಡ್ರೆ ಇವತ್ತು ಕುದುರೆಮುಖ ನಮ್ಮಲ್ಲೇ ಉಳ್ಕೊಂಡ್ರೆ, ಇವತ್ತು VASL ಉಳ್ಕೊಂಡ್ರೆ, ನಮ್ಮ ಟ್ರೈನಿಂಗ್ ಸೆಂಟರ್ಗಳು ಬಂದರೆ ಯಾರಿಗೆ ಲಾಭ ಆಗುತ್ತೆ ಸರ್? ಕುದುರೆಮುಖ ವಿಷಯದಲ್ಲಿ ಒಂದೇ ಒಂದು ಸತ್ಯ ನಿಮ್ಗೆ ಹೇಳ್ತೀನಿ. ಕುದುರೆಮುಖನ ಕ್ಲೋಸ್ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ರಮಣದುರ್ಗವನ್ನು ಕೊಡಬೇಕು. ರಮಣದುರ್ಗ ಏರಿಯಾ ಬರುತ್ತೆ ಬಳ್ಳಾರಿನಲ್ಲಿ, ಆ ಮೈನಿಂಗ್ ಏರಿಯಾಗಳನ್ನು ರಿಸರ್ವ್ ಮಾಡಿಬಿಟ್ಟು ಅದನ್ನು ಉಳಿಸ್ಕೋಬೇಕು. ಯಾಕೆಂದರೆ ಅಲ್ಲಿ ನಾನು ಯೂನಿಯನಲ್ಲಿದ್ದೆ, ಅದು ಉಳಿಸ್ಕೋಬೇಕು ಅಂತ ಹೋರಾಟ ಮಾಡಿದಾಗ ಸನ್ಮಾನ್ಯ SM ಕೃಷ್ಣ ಅವರು, ಅವರೇ ಕಾಂಗ್ರೆಸ್ ಆಗಿದ್ರು ಸಹ ನಮ್ಗೆ ಆ ಏರಿಯಾ ಇಯರ್ ಮಾರ್ಕ್ ಮಾಡಿಕೊಡ್ತಾರೆ. ನಂತರ ಏನು ಮಾಡುತ್ತೆ ಕಾಂಗ್ರೆಸ್ ಸರ್ಕಾರ, ಅದನ್ನು ಖಾಸಗಿಯವರು ಕೊಡ್ತಾರೆ, ಕುದುರೆಮುಖಕ್ಕೆ ಮೈನಿಂಗ್ ಏರಿಯಾ ಇಲ್ದಂಗೆ ಮಾಡ್ತಾರೆ. ಈಗ ದೇವದಾರು ಕೊಡಿ ಅಂತ ಕೇಳಿದ್ರೆ ದೇವದಾರದಲ್ಲಿ ಇನ್ನೊಂಥರ ಸಮಸ್ಯೆ ಸೃಷ್ಟಿ ಮಾಡ್ತಾರೆ. ಈಗ ಇವರು ಸಮಸ್ಯೆ ಈ ರೀತಿ ಆದರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೈಗಾರಿಕಾ ಸಚಿವರಾಗಿ ಮೊದಲನೇ ಫೈಲನ್ನು ಸೈನ್ ಮಾಡಿದ್ದು ಯಾವುದನ್ನು, ಕುದುರೆಮುಖ ಸೈನ್ ಮಾಡ್ತಾರೆ. ನಮ್ಮ ರಾಜ್ಯ ಅಂತೇಳಿ ರಾಜ್ಯ ಸರ್ಕಾರ ಕೊಡ್ತಿರ್ತಕ್ಕಂಥ ಸಹಕಾರ ಎಷ್ಟು ಸರ್? ಇವತ್ತೂ ಸಹ ನಿಮ್ಮ ಮೂಲಕ ಹೇಳ್ಬಿಡ್ತೀವಿ. ಇವತ್ತು ಸತ್ಯ ನಿಮ್ಮ ಮುಂದೆ ಇದನ್ನು ಬ್ರೇಕೇ ಮಾಡಬೇಡ ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ರಾಜ್ಯ ಸರ್ಕಾರ 5ರಿಂದ 6 ಜಿಲ್ಲೆಗಳಲ್ಲಿ 200ರಿಂದ 300 ಎಕರೆ ಜಮೀನು ಕೊಟ್ಟರೆ ಅಲ್ಲಿ ಅಷ್ಟಕ್ಕೂ ಇಂಡಸ್ಟ್ರಿ ತರಲಿಕ್ಕೆ ನಾವು ತಯಾರಿದ್ದೀವಿ ಸರ್. ಘೋಷಣೆ ಮಾಡಿ ನಾವು ತಯಾರಿದ್ದೀವಿ ಸರ್. ಏನಿಲ್ಲ, ಘೋಷಣೆ ಮಾಡಿ ತಪ್ಪು ತಿಳ್ಕೊಬೇಡಿ. ಸ್ವಲ್ಪ ತಾಳ್ಮೆ ಗೌಡ್ರೆ, ಒಂದು ನಿಮಿಷ ಹೇಳ್ತೀನಿ ಸರ್. ಮೊನ್ನೆ ತಾನೆ ಘೋಷಣೆ ಸೀತಾರಾಮನ್ ಅವರು ಮಾಡಿದ್ರೆ ಘೋಷಣೆ ದೇವರಾಜ್ ಅವರು ಮಾಡ್ತೀರಾ? ಇಲ್ಲೇ ನಮ್ಮ ಸ್ಟುಡಿಯೋದಲ್ಲಿ ಇಲ್ಲ ಸರ್. 200ರಿಂದ 300 ಎಕರೆ ಯಾವ ಜಿಲ್ಲೆಯಲ್ಲಿ ಬೇಕು? ಯಾವ ಜಿಲ್ಲೆಲ್ಲಾರು ಕೊಡ್ಲಿ ಸರ್. ಈಗ ನಟರಾಜ್ ಗೌಡ್ರು ಗೊತ್ತಿಲ್ಲ ಸರ್. ಮೊನ್ನೆ ತಾನೇ MB ಪಾಟೀಲ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಬಹಳಷ್ಟು ಅಪರೂಪಕ್ಕೆ ಹೋಗಿ ಭೇಟಿಯಾಗಿದ್ದಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು MB ಪಾಟೀಲ್ರು ಕೇಳಿರ್ತಕ್ಕಂಥದ್ದು ಇಷ್ಟೇ, ರಾಜಕಾರಣನ ಅಥವಾ ಬೇರೆನ ನಾವು ಚುನಾವಣೆ ಬಂದಾಗ ಮಾಡ್ಕೊಳ್ಳೋಣಪ್ಪ, ದಯವಿಟ್ಟು ಒಂದು 5 ಜಿಲ್ಲೆಗಳನ್ನ ಐಡೆಂಟಿಫೈ ಮಾಡಿ ಅಲ್ಲಿ 200ರಿಂದ 300 ಎಕರೆ ಕೊಡಿ, ಇಂಡಸ್ಟ್ರಿಗೆ ತಂದ್ಬಿಡೋಣ ರಾಜ್ಯಕ್ಕೆ. ಇದನ್ನ MB ಪಾಟೀಲ್ ಮುಂದೆ ಹೇಳಿರ್ತಕ್ಕಂಥದ್ದು. ಇದಕ್ಕಿಂತ ಘೋಷಣೆ ಇನ್ನೇನು ಬೇಕು ಸರ್? ಅಧಿಕೃತವಾಗಿ ಘೋಷಣೆ ಆಗಿದೆ ಅಲ್ಲೇ. ಅಲ್ಲ, MB ಪಾಟೀಲ್ ಅಲ್ಲಿ ಕಳೆದ ಒಂದು ವರ್ಷದಲ್ಲಿ 1,15,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ತಗೊಂಡ್ಬಂದವ್ರೆ. ಕಡಿಮೆ ಅಂದ್ರೆ ಸುಮಾರು 8 ಕಡೆ ಹೊಸದಾಗಿ 1,000 ಬರೀ 400 ಎಕರೆ ಹೇಳ್ತಿದ್ರಲ್ಲ ನಾವು, 6,000 ಎಕರೆ 5,000 ಎಕರೆ ಆಲ್ರೆಡಿ ನೋಟಿಫಿಕೇಶನ್ ಇಲ್ಲಿ ಆಮೇಲೆ ದಾಬಸ್ಪೇಟೆ ಟು ದೊಡ್ಡಬಳ್ಳಾಪುರ ಅಲ್ಲೂ ಕೂಡ 600 ಎಕರೆ, ಇಲ್ಲಿ ಶಿಡ್ಲಘಟ್ಟದಲ್ಲಿ 2,000 ಎಕರೆ ಅಲ್ಲಿ ನೋಟಿಫಿಕೇಶನ್ 4 ತಿಂಗಳಾಗಿದೆ. ನಮ್ಗೆ ಜಮೀನ್ ಕೊರತೆ ಇಲ್ಲ, ಗೊತ್ತಿಲ್ಲ, ಉದ್ದೇಶ ಸರಿ ಇಲ್ಲ. ಇಂಡಸ್ಟ್ರಿ ಬರ್ಲಿ, ಯಾವ ಟ್ರಸ್ಟಿಗೆ ಅಲಾಟ್ ಆಗೋದು ಬೇಡ. KIDB ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.